ಕೆಲವು ಶಬ್ದಗಳಿಗೆಲ್ಲ ಸರಿಯಾಗಿ ಅರ್ಥವನ್ನು ತಿಳಿಯಬೇಕು. ಅಸ್ಥಿ ಅಂತನ್ನುವ ಶಬ್ದವೇ ಅಮಂಗಲ ಅಂತ ಕೆಲವರು ತಿಳಿದುಕೊಂಡಿದ್ದಾರೆ. ದೊಡ್ಡವರಿಗೆ ಅಸ್ಥಿಗಳಿವೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ. ಯಾರಾದರೂ ದೇವರಿಗಿಂತ ದೊಡ್ಡವರು ಅಂತ ಪ್ರಪಂಚದೊಳಗಿದ್ದರೆ ಅವರಿಗೆ ಅಸ್ಥಿಗಳಿವೆ ಅಂತ ನಾವು ಹೇಳೋದು ಬೇಡ. ಯಾಕಂದರೆ ದೇವರಿಗೆ ಅಸ್ಥಿಗಳಿವೆ ಅಂತ ಭಾಗವತ ಹೇಳಿದೆ. ಕುಕ್ಷಿ ಸಮುದ್ರಾಹ ಗಿರಯೋಸ್ಥಿ ಸಂಘಾಹ. ಪರಮಾತ್ಮನ ಅಸ್ಥಿಗಳಿಂದಲೇ ಎಲ್ಲ ಪರ್ವತಗಳ ಉತ್ಪತ್ತಿ ಆಯಿತು ಅಂತ ಭಾಗವತ ಹೇಳುತ್ತದೆ. ದೇವರಿಗೆ ಅಸ್ಥಿಗಳಿವೆ ಅಂತ ಭಾಗವತ ಹೇಳುತ್ತದೆ. ಹಾಗಾದರೆ ಪ್ರಾಚೀನರ ಮಹಾನುಭಾವರ ದೊಡ್ಡ ದೊಡ್ಡ ಯತಿಗಳ ವೃಂದಾವನಗಳಲ್ಲಿ ಆ ವೃಂದಾವನಗಳ ಮಹತ್ವ ಏನು ಅಂತ ತಿಳಿಸುವಾಗ ಆ ಯತಿಗಳ ಮಹಾನುಭಾವರಾದ ಯತಿಗಳ ಅಸ್ಥಿಗಳಲ್ಲಿ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇರುತ್ತದೆ ಅಂತ ಅನೇಕ ಪ್ರಮಾಣ ವಚನಗಳಲ್ಲಿ ಹೇಳುತ್ತಾರೆ. ಅವರ ತಪಸ್ಸು ಅದಕ್ಕೆ ಉದಾಹರಣೆ ಕೊಡೋದು ದಧೀಚಿ ಋಷಿಗಳ ಅಸ್ಥಿ. ಏನು ಅಸ್ಥಿ ಅದು? ಎಂಥ ಅಸ್ಥಿ! ಯಾವ ದಧೀಚಿ ಋಷಿಗಳ ಅಸ್ಥಿಯೇ ವಜ್ರಾಯುಧ ಆಯಿತು. ಯಾವ ವಜ್ರಾಯುಧದಿಂದ ಎಲ್ಲ ದೈತ್ಯರ ಸಂಹಾರವನ್ನು ಇಂದ್ರದೇವರು ಮಾಡುತ್ತಾರೆ. ಅಂಥ ಅಸ್ಥಿಯ ಶಕ್ತಿ ಅದು. ಮೂಲ ಇರೋದ ಅಸ್ಥಿನೇ ಅದು. ದಧೀಚಿ ಋಷಿಗಳ ಅಸ್ಥಿ ಅಂತ ವಿದ್ಯಾ ವ್ರತ ತಪಸ್ಸಾರಂ ಬ್ರಹ್ಮದೇವರು ಹೇಳುವ ಮಾತು. ಗಾತ್ರಂ ಯಾಚತ ಮಾಚಿರಂ. ಅವರ ವಿದ್ಯೆ, ಅವರ ವ್ರತ, ಅವರ ತಪಸ್ಸು, ಅದರ ಸಾರ ಅದು ಅವರ ಶರೀರದಲ್ಲಿ ಅಸ್ಥಿಯ ರೂಪದಲ್ಲಿದೆ. ಅದನ್ನು ನೀವು ಬೇಡಿ ತೆಗೆದುಕೊಳ್ಳಿ ಅಂತ ಅದನ್ನು ತೆಗೆದುಕೊಳ್ತಾರೆ. ಅಲ್ಲಿ ಪರಮಾತ್ಮ ತನ್ನ ತೇಜಸ್ಸನ್ನು ಮುಖ್ಯವಾಗಿ ಇಡ್ತಾನೆ. ಅದರಿಂದ ಅಸುರರ ಸಂಹಾರಾದಿಗಳನ್ನು ಮಾಡುತ್ತಾರೆ. ಹೇಗೋ ಹಾಗೆ ಆ ಮಹಾನುಭಾವರು ಯತಿಗಳು ಮಾಡಿದ ಸಾಧನೆ, ತಪಸ್ಸು, ಅವರು ಗಳಿಸಿದ ವಿದ್ಯೆ, ಅವರು ಅನುಷ್ಠಾನ ಮಾಡಿದ ವ್ರತ, ಅದರಿಂದ ಬಂದ ಪುಣ್ಯ, ಅದರಿಂದ ಬಂದ ತೇಜಸ್ಸು, ಅದರ ಸಾರ ಅದು ಅಸ್ಥಿಯಲ್ಲಿರುತ್ತದೆ ಅನ್ನುವುದಕ್ಕಾಗಿ. ಅಷ್ಟೇ ಅಲ್ಲ, ಆ ತರಹದ ಅಸ್ಥಿಯಿಂದ ನಿರ್ಮಿತವಾದ ಅಸ್ಥಿ ಇಟ್ಟು ಅದರ ಮೇಲೆ ಇರುವಂತಹ ವೃಂದಾವನ, ಅದರ ಸೇವೆಯನ್ನು ಮಾಡಿದರೆ ಇಷ್ಟ ಅರ್ಥಗಳು ಬರ್ತದೆ ಅಂತ ಜ್ಞಾನಿಗಳ ಮಹತ್ವವನ್ನು ನಾವು ಹೇಳಿದಾಗ, ಇದೇನು ಜ್ಞಾನಿಗಳ ಶರೀರದಲ್ಲಿ ಅಸ್ಥಿ ಇದೆ ಅಂತ ಹೇಳ್ತೀರಿ, ಜ್ಞಾನಿಗಳಿಗೆ ಅಪಚಾರವಾಗಿದೆ ಅಂತ ಅನೇಕ ಜನ ಅದರ ಬಗ್ಗೆ ಮಾತನಾಡಿಕೊಂಡು ವಿನಾಕಾರಣವಾಗಿ ಗೊಂದಲವನ್ನು ಸಮಾಜದಲ್ಲಿ ಸೃಷ್ಟಿ ಮಾಡುತ್ತಾರೆ. ಅವರಿಗೆ ಒಂದೇ ಉತ್ತರ, ದೇವರಿಗೆ ಅಸ್ಥಿ ಇದೆ ಅಂತ ಪ್ರಮಾಣಗಳಲ್ಲಿ ಉಂಟು. ಅಸ್ಥಿಗಳಿದೆ ಅಂತ ಜ್ಞಾನಿಗಳಿಗೆ ಹೇಳಬಾರದು ಅಂದರೆ ದೇವರಿಗಿಂತ ದೊಡ್ಡ ಜ್ಞಾನಿಗಳು ಯಾರಾದರೂ ಇದ್ದರೆ ಅವರಿಗೆ ಹೇಳಬಾರದು. ಅಂಥವರನ್ನು ತೆಗೆದುಕೊಂಡು ಬಂದರೆ ಹೇಳೋದನ್ನು ಬಿಡಬಹುದು. ಇದರ ಅಭಿಪ್ರಾಯ ವಿನಾಕಾರಣವಾಗಿ ಶಬ್ದಗಳ ಅಭಿಪ್ರಾಯವನ್ನು ಸರಿಯಾಗಿ ತಿಳಿಯದೆ ಈ ರೀತಿಯ ವಿಮರ್ಶೆಗಳನ್ನು ಮಾಡುವುದು ಸರಿಯಲ್ಲ.